ಸರ್ವಂ IPL ಮಾಯಂ. ಬೆಟ್ಟಿಂಗ್ ಹಿಂದೆ ಬಿದ್ದರೆ ಸರ್ವಂ ಗುಳಂ. ಮನೆ ಆಸ್ತಿ ಸಾಲ ಮತ್ತು ಬಡ್ಡಿಗಾರರಿಗೆ ಜಮಂ ಅಂತ 28 ಇಂದು IPL ಹಬ್ಬ ಅಲ್ಲ, ಯುವಕರ ಭವಿಷ್ಯವನ್ನು ಹಾಳು ಮಾಡುವಂತಹ, ಮನೋರಂಜನೆ ಇಲ್ಲದಂತಹ, ಬೆಟ್ಟಿಂಗ್ ದಂಧೆ ನಡೆಯುವಂತಹ ಕೆಲವು ಶ್ರೀಮಂತರು ಈ ಒಂದು ದಂಧೆಯನ್ನು ನಡೆಸುವಂತಹ ಕ್ರಿಕೆಟ್ IPL ಹಬ್ಬ ಆಗ್ಬಿಟ್ಟೈತೆ. ಪ್ರತಿ ವರ್ಷ ಈ ಒಂದು ಕ್ರಿಕೆಟ್ ಬೆಟ್ಟಿಂಗ್ಗೆ ಸಾವಿರಾರು ಯುವಕರು ತಮ್ಮ ಭವಿಷ್ಯವನ್ನು, ತಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಇವತ್ತು ದೇಶಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳು ಹೊಂದಿರುವಂತಹ ಏಕೈಕ ಕ್ರೀಡೆ ಅಂದರೆ ಅದು ಕ್ರಿಕೆಟ್. ಆ ಕ್ರಿಕೆಟ್ ಮನೋರಂಜನೆ ಆಟ ಆಗ್ತಾ ಇಲ್ಲ, ಈಗ ಬರೀ ದುಡ್ಡು 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 ಬೆಟ್ಟಿಂಗ್ ದಂಧೆ ಆಗ್ತಾ ಇದೆ. ಇವತ್ತು ಕಷ್ಟಪಟ್ಟು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಮಕ್ಕಳು, ಮಹಿಳೆಯರು ಏನು ಇವತ್ತು ನಮ್ಮ ಮಕ್ಕಳು ಇವತ್ತು ಭವಿಷ್ಯದಲ್ಲಿ ಏನಾದರೂ ಸಾಧನೆ ಮಾಡಲಿ ಅಂಥೇಳಿ ಕೂಲಿ ನಾಲಿ ಮಾಡಿ ಬಿಸಿಲು ಗಾಳಿ ಎನ್ನದೆ ಇವತ್ತು ಮಕ್ಕಳನ್ನ ಎಜುಕೇಷನ್ ಮಾಡಿಸಿ ಶಿಕ್ಷಣ ಕೊಡಿಸಿ ಕೆಲಸ ಸಿಗ್ತಾ ಇಲ್ಲ ಅಂಥೇಳಿ ಇವತ್ತು ಸರ್ಕಾರ ಅದು ಗಣನೆಗೆ ತಗೊತಾ ಇಲ್ಲ. ಮತ್ತೊಂದು ಕಡೆ ನಮ್ಮ ತಂದೆ ತಾಯಿ ಪೋಷಕರು ಏನು ನಮ್ಮ ಮೇಲೆ ಒತ್ತಡ ಇದಾಕಿದ್ದಾರೆ, ಬಂಡವಾಳ ಹಾಕಿ ಇವತ್ತು ನಮ್ಮ ಮೇಲೆ ಆಸೆ ಇಟ್ಕೊಂಡಿದ್ದಾರೆ, ಅವ್ರಿಗೆ ಏನಾದರೂ ಮಾಡಬೇಕು ಅಂಥೇಳಿ ಕೆಲಸಕ್ಕೆ ಹೋದರೆ ಕೆಲಸ ಸಿಗ್ತಾ ಇಲ್ಲ. ಇನ್ನು ಯಾವ ರೀತಿ ಹೋಗ್ಬೇಕಂತ ಹೇಳ್ಬಿಟ್ಟು ಪ್ರತಿ ವರ್ಷ ಈ IPL ಏನು ಆ ಹಬ್ಬ ಪ್ರಾರಂಭವಾಗ್ತದೆ, ಕ್ರಿಕೆಟ್ ಪಂದ್ಯಾವಳಿಗಳು, ಅದರ ಮೇಲೆ ಬೆಟ್ಟಿಂಗ್ ಹಾಕ್ತಾರೆ. ಇದು ಯಾವ ರೀತಿ ದಂಧೆ ಅಂದರೆ ಬಾಲ್ ಟು ಬಾಲ್ ಹಾಕ್ತಾರೆ. 6 ಹೊಡೆದ್ರೆ ಒಂದು ರೇಟು, 4 ಅಂದರೆ ಒಂದು ರೇಟು, ರನ್ ಅಪ್ ಆಗಬೇಕು, ಯಾವುದೋ ಒಂದೊಂದು ರೀತಿಯಲ್ಲಿ ಒಂದೊಂದು ಅವ್ರಿಗೆ ನಿಯಮ ಆಗಿರ್ತದೆ. ಯಾಕಂದರೆ ಈ IPL ಕ್ರಿಕೆಟ್ ಬೆಟ್ಟಿಂಗ್ ಮೇಲೆ ಏನೇನು ಯುವಕರನ್ನ ಹಾಳು ಮಾಡ್ತಾ ಇದ್ದಾರೆ, ಆ ಒಂದು ಆಟ ಆಡುವಂತಹ ಆಟಗಾರರನ್ನ ಯಾವ ರೀತಿ ನಿಯಂತ್ರಣ ಇಟ್ಕೊತಾರೆ ಅಂತೇಳಿ ಶ್ರೀಕಾಂತ್ ಅಂತೇಳಿ ಒಬ್ಬ IPL ಕ್ರಿಕೆಟ್ ಮತ್ತು ರಾಷ್ಟ್ರೀಯ ಕ್ರಿಕೆಟ್ ಇದರಲ್ಲಿದ್ದ ಅವ ಎಲ್ಲ ಹೇಳ್ದ. ಯಾಕಂದರೆ ಖರ್ಚೀಪ್ ತೋರಿಸಿದ್ರೆ ಅವ್ನು ರನ್ಔಟ್ ಆಗಬೇಕು, ಆದರೆ ಬಾಲ್ ಒಂದು ಇನ್ನೊಂದು ಸರಿ ಮೇಲೆ ಕತ್ತಿದ್ರೆ ಅವನು ರನ್ಔಟ್ ಆಗಿ ಒಂದು ಕ್ಯಾಚ್ ಹಿಡಿಬೇಕು. ಅಂಥರ ರೀತಿಯಲ್ಲಿ ನಡೆಯುತ್ತಿರುವಂತಹ ಈ IPL ಕ್ರಿಕೆಟ್ ಬೆಟ್ಟಿಂಗು ಅವಶ್ಯಕತೆ ಇದೆಯಾ ದೇಶದಲ್ಲಿ ಅವಶ್ಯಕತೆ ಇದೆಯಾ? ಯಾಕೆ ಇವತ್ತು ದುಡಿಯುವ ಕೈಗೆ ಉದ್ಯೋಗ ಕೊಡಿ, ಅದನ್ನು ಬಿಟ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಿನ್ನೆ ನೋಡಿದೆ ಮಾಧ್ಯಮ ಮತ್ತು ಪತ್ರಿಕೆ ಮಾಧ್ಯಮಗಳಲ್ಲಿ, ನಮ್ಮ ಶಾಸಕರಿಗೂ 2 ಟಿಕೆಟ್ ಕೊಡಿ, ಯುವಕರನ್ನ ಹೆಂಗೆ ನಾವು ಹಾಳು ಮಾಡ್ತೀವಿ ಅವ್ರಿಗೂ ಕೊಡಿ. ಕಳೆದ ವರ್ಷ RCB ಅವರೇನು ಗೆದ್ದುಬಿಟ್ರು, ಕಪ್ ಎತ್ಕೊಂಬಂದ್ಬಿಟ್ರು, ಏನು ಇವತ್ತು ಯುವಕರೆಲ್ಲ ಸಂಭ್ರಮಾಚರಣೆ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಆ ಒಂದು ಸಂಭ್ರಮಾಚರಣೆಯಲ್ಲಿ 11 ಜನ ಯುವಕರು ಬದುಕಿ ಬಾಳ್ಬಾಗ್ತದ್ದು ಪ್ರಾಣ ಕಳ್ಕೊಂಡ್ರು. ಅದಕ್ಕೆ ಬೆಲೆ ಇಲ್ವಾ? ದಯವಿಟ್ಟು ಯುವಕರಲ್ಲಿ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಕ್ರಿಕೆಟನ್ನು ಮನೋರಂಜನೆ ಆಟವನ್ನಾಗಿ ನೋಡಿ ಹೊರತು ಯಾವುದೇ ಕಾರಣಕ್ಕೂ ಕ್ರಿಕೆಟ್ ಬೆಟ್ಟಿಂಗ್ ಹಿಂದೆ ಬಿದ್ದು ನಿಮ್ಮ ತಂದೆ ತಾಯಿಯವರಿಗೆ, ನಿಮ್ಮನ್ನು ನಂಬಿದಿರುವ ಕುಟುಂಬಗಳನ್ನು ಬೀದಿ ಪಾಲು ಮಾಡಬೇಡಿ. ಯಾಕಂದರೆ ಇದು ಹುಚ್ಚು ಅಷ್ಟು ಇಷ್ಟಲ್ಲ. ಒಂದು ಸರಿ ಗೆಲ್ತದೆ, ಲಕ್ಷ ಗೆದ್ದಿದೆ ಅಂದರೆ 10 ಲಕ್ಷ ನಷ್ಟ ಮಾಡ್ತದೆ. ಅದು ಅಷ್ಟು ಬುಕ್ಕಿಗಳು ಅಷ್ಟು ಟ್ಯಾಲೆಂಟಾಗಿ ಯುವಕರನ್ನ ಇದು ಮಾಡ್ತಾ ಇದ್ದಾರೆ. ಇವತ್ತು ಆ ಒಂದು ಯುವಕರೇ ಹಾಳಾಗ್ತಾ ಇಲ್ಲ, ಗ್ರಾಮೀಣ ಪ್ರದೇಶದ ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಬೆಳೆಗಳನ್ನು, ಹಸುಗಳನ್ನು ಏನು ಇವತ್ತು ಈ IPL ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಇವತ್ತು ಬೆಟ್ಟಿಂಗ್ ಕಟ್ತಾ ಇದ್ದಾರೆ. ಅದು ಸಹ ಆಗ್ತಾ ಇದೆ. ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳ ಡಾಕ್ಟರ್ MR ರವಿ ಸಾಹೇಬರಲ್ಲಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ, ನಾವು ಮಾನ್ಯ ಗೃಹ ಮಂತ್ರಿಗಳಲ್ಲಿ, ಸರ್ಕಾರದಲ್ಲಿ ಕೈ ಮುಗಿದು ನಾವು ಬೇಡ್ಕೊತಾ ಇದ್ದೀವಿ. ಯುವಕರನ್ನು ಈ ಒಂದು ಕ್ರಿಕೆಟ್ IPL ಬೆಟ್ಟಿಂಗ್ನಿಂದ ರಕ್ಷಣೆ ಮಾಡಿ ಅವರ ಕುಟುಂಬಗಳನ್ನು ಉಳಿಸಿ, ಯುವಕರಲ್ಲಿ ಮತ್ತೊಮ್ಮೆ ನಾವು ಕೈ ಮುಗಿದು ಕೇಳ್ಕೊತಾ ಇದ್ವಿ, ಬೇಡ ಇದು IPL ಎಂಬ ಮಾಯಂ ಕ್ರಿಕೆಟ್ ದಂಧೆ ಬೇಡ. ದಯವಿಟ್ಟು ಈ ಒಂದು ಅಡ್ಡದಾರಿಯಲ್ಲಿ ಅತಿ ವೇಗವಾಗಿ ದುಡ್ಡು ಮಾಡ್ತೀವಿ ಅಂತೇಳಿ ನೀವೇನು ಹೊರಡ್ತಾ ಇದ್ದೀರೋ ಅದು ನಿಮ್ಮ ಭವಿಷ್ಯದ ಹಾದಿಯನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಈ IPL ಬೆಟ್ಟಿಂಗ್ ದಂಧೆ. ಇವತ್ತು ಹರಾಜಲ್ಲಿ ನೋಡ್ತಾ ಇರ್ತೀರಾ, 74 ತಂಡ ಖರೀದಿ ಮಾಡಿದ್ದಾರೆ, ಸಾವಿರಾರು ಕೋಟಿ ಎಲ್ಲಿ ಬರ್ತದೆ? ಜಾಹೀರಾತುಗಳಲ್ಲಿ ಬರ್ತದಾ? ಖಂಡಿತವಾಗ್ಲೂ ಬರಲ್ಲ. ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲೇ ಬರೋದು. ಒಂದೊಂದು ಮ್ಯಾಚ್ ಮೇಲೆ ಏನಿಲ್ಲ ಅಂದ್ರೂ ಲಕ್ಷ ಕೋಟಿಗೆ ಮೇಲೇ ಇವತ್ತು ಬೆಟ್ಟಿಂಗ್ ಕಟ್ತಾ ಇದ್ದಾರೆ. ಕೆಲವು ಏನು ಜಾಹೀರಾತು ಆ್ಯಪ್ಗಳಿದೆ, ಅದನ್ನು ಸಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಯುವಕರನ್ನು ಕ್ರಿಕೆಟ್ ಬೆಟ್ಟಿಂಗ್ ಹತ್ತ ತೆಳೆಯುವಂತಹ ಎಲ್ಲ ಆ್ಯಪ್ಗಳನ್ನು ನಿಷೇಧ ಮಾಡಿ ಕ್ರಿಕೆಟ್ ಬೆಟ್ಟಿಂಗ್ IPL ಕ್ರಿಕೆಟ್ ಬೆಟ್ಟಿಂಗ್ ಏನು ನಡೆಸ್ತಾರೆ ಆ ದಂಧೆಕೋರರ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಿ ಶಾಶ್ವತವಾಗಿ ಜೈಲಲ್ಲಿ ಕೊಳೆಯುವಂತಹ ಒಂದು ಕಾನೂನನ್ನು ರಚನೆ ಮಾಡಬೇಕು. ಯುವಕರಲ್ಲಿ ಮತ್ತು ಯಾರು ಬೆಟ್ಟಿಂಗ್ ಕಟ್ತಾ ಇದ್ದಾರೆ ಎಲ್ಲ ಅಕ್ಷರಸ್ಥ ಮತ್ತು ಅನಕ್ಷರಸ್ಥ ಎಲ್ಲರೂ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ.
ಕ್ರಿಕೆಟನ್ನು ಮನೋರಂಜನೆ ಆಟವನ್ನಾಗಿ ಆಡಿ IPL ಅನ್ನೆಂಬ ಮಾಯಾಜಾಲಕ್ಕೆ ಬಿದ್ದು ನಿಮ್ಮ ಭವಿಷ್ಯವನ್ನು ಬೆಟ್ಟಿಂಗ್ ದಂಧೆಯಲ್ಲಿ ಖಂಡಿತವಾಗಲೂ ಪ್ರಾಣ ಕಳೆದುಕೊಳ್ಬೇಡಿ. ಮತ್ತೊಮ್ಮೆ ಸಮಸ್ತ ಯುವಕರಲ್ಲಿ ಅವರ ಭವಿಷ್ಯ ರಕ್ಷಣೆ ಮಾಡಿಕೊಳ್ಬೇಕಂತೇಳಿ ಮನವಿಯನ್ನು ಮಾಡ್ತಾಯಿದ್ದೀನಿ.